ಹಲೋ ವ್ಯೂಯರ್ಸ್, ವೆಲ್ಕಮ್ ಟು ಬಸವಾಯಿಟಿಯ ಮಾನ್ವಿ. ಇವತ್ತಿನ ಕ್ಲಾಸಲ್ಲಿ ಬಂದು ಟ್ರೇಡ್ ಥಿಯರಿಯಲ್ಲಿ ಬೇಸಿಕ್ ಎಲೆಕ್ಟ್ರಿಕಲ್ ಟರ್ಮ್ಸನ್ನು ಡಿಸ್ಕಸ್ ಮಾಡೋಣ. ಕರೆಂಟ್ ಅಂದರೆ ಏನು, ಚಾರ್ಜ್ ಅಂದರೆ ಏನು, ಇಂಥವೆಲ್ಲ. ಇವತ್ತಿನ ಕ್ಲಾಸಲ್ಲಿ ಬಂದು ಈ ಲಿಸ್ಟೆಡ್ ಟಾಪಿಕ್ಸನ್ನು ನಾವು ಡಿಸ್ಕಸ್ ಮಾಡೋಣ. ಇದರದ್ದು ಎಲ್ಲ ಪ್ರತಿಯೊಂದ್ರದ್ದು ಡೆಫಿನಿಷನನ್ನು ಡಿಸ್ಕಸ್ ಮಾಡ್ಕೊತ ಹೋಗೋಣ. ಫಸ್ಟ್ ಒನ್, ಎಲೆಕ್ಟ್ರಿಕ್ ಚಾರ್ಜ್. ಸೊ ಚಾರ್ಜ್ ಅನ್ನೋದು ಹೇಗೆ ಡಿಫೈನ್ ಮಾಡ್ಬೋದು ಅಂತಂದರೆ, ಇಟ್ಸ್ ಅ ಬೇಸಿಕ್ ಪ್ರಾಪರ್ಟಿ. ನಮಗೆ ಗೊತ್ತಿದ್ದ ಹಾಗೆ ನಮ್ಮ ಸುತ್ತಮುತ್ತಲಿರೋ ಎಲ್ಲ ವಸ್ತುಗಳನ್ನು ಮ್ಯಾಟರ್ ಅಂತ ಕರಿತೀವಿ. ಮ್ಯಾಟರಿನ ತುಂಬ ಸಣ್ಣ ಪಾರ್ಟ್ ಯಾವುದನ್ನಾದರೆ ನಾವು ಇನ್ನು ಮುಂದೆ ಡಿವೈಡ್ ಮಾಡೋಕ್ಕಾಗಲ್ಲ ಅಂತಹ ಒಂದು ಪಾರ್ಟ್ನ ಆಟಮ್ ಅಂತ ಕರಿತೀವಿ. ಸೊ ಆಟಮಿನ ಅಥವಾ ಎಲ್ಲ ಒಂದು ಬೇಸಿಕ್ ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಏನಿರ್ತಾವ ಆ ಪಾರ್ಟಿಕಲ್ನ ಪ್ರಾಪರ್ಟಿ, ಒಂದು ಬೇಸಿಕ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಚಾರ್ಜ್ ಅಂದರೆ. ಸೊ ಆಟಮಲ್ಲಿ ತಮ್ಮದೇ ಆದಂತಹ ಒಂದು ಆಕಾರವನ್ನು ಹೊಂದಿರುತ್ತೆ. ಅದು ಬಂದು ಫಸ್ಟಿಗೆ ಒಳಗಡೆ ಒಂದು ನ್ಯೂಕ್ಲಿಯಸ್ ಅನ್ನೋದಿರುತ್ತೆ. ನ್ಯೂಕ್ಲಿಯಸ್ಸಲ್ಲಿ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇರ್ತವೆ. ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಆ್ಯಂಡ್ ನ್ಯೂಟ್ರಾನ್ಸ್ ಬಂದು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಹೇಳ್ತೀವಿ, ಯಾವುದೇ ಥರದ ಚಾರ್ಜನ್ನು ಹೊಂದಿರಲ್ಲ. ಸೊ ಈ ಪ್ರೋಟಾನ್ ನ್ಯೂಟ್ರಾನ್ ಇರುವಂತಹ ಒಂದು ನ್ಯೂಕ್ಲಿಯಸ್ ಸುತ್ತಲ್ಲಿ ಎಲೆಕ್ಟ್ರಾನ್ಸ್ ವಿಚ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಇವು ಸುತ್ತಾಡ್ತಾ ಇರ್ತವೆ. ಸೊ ಬೇಸಿಕ್ ಕ್ವಾಂಟಿಟಿಗಳನ್ನು ಅಂದರೆ ವೋಲ್ಟೇಜ್ ಮತ್ತು ಕರೆಂಟನ್ನು ನಾವು ಡಿಫೈನ್ ಮಾಡೋದಕ್ಕೆ ಎಲೆಕ್ಟ್ರಿಕ್ ಚಾರ್ಜನ್ನು ನಾವು ಎಲೆಕ್ಟ್ರಿಕಲ್ ಕ್ವಾಂಟಿಟಿಯಾಗಿ ತಗೊತೀವಿ. ಸೊ ಅಕಾರ್ಡಿಂಗ್ ಟು ಮಾಡರ್ನ್ ಅಟಾಮಿಕ್ ಥಿಯರಿ ಏನಾಗುತ್ತೆ, ಆಟಮು ಪಾಸಿಟಿವ್ಲಿ ಚಾರ್ಜ್ ಅಂತ ಹೇಳ್ತೀವಿ, ಬಿಕಾಸ್ ನ್ಯೂಕ್ಲಿಯಸ್ಸಲ್ಲಿ ಪ್ರೋಟಾನ್ಸ್ ಇರೋದ್ರಿಂದ. ಸೊ ಯೂಶ್ವಲಿ ಒಂದು ಚಾರ್ಜ್ ಅಂದರೆ ಏನು, ಐದರ್ ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಡಿಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್ಸ್ ಇರೋದು. ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ಸ್ ಇದ್ದರೆ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಆಗುತ್ತೆ. ಡಿಫಿಷಿಯನ್ಸಿ ಅಂದರೆ ಎಲೆಕ್ಟ್ರಾನ್ಸ್ ಕಡಿಮೆ ಇದ್ದವಾಗ ಅದನ್ನು ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತೀವಿ ನಾವು. ಸೊ ಎಲೆಕ್ಟ್ರಿಕ್ ಚಾರ್ಜಿನ ಯೂನಿಟ್ ಆಫ್ ಮೆಜರ್ಮೆಂಟ್ ಬಂದು ಕುಲುಂಬ್ ಅಂತ ಹೇಳ್ತೀವಿ. ಕ್ಯೂ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ ಅದನ್ನು. 1 ಕುಲುಂಬ್ ಬಂದು 6.25 ಇಂಟು 10⁻18 ಎಲೆಕ್ಟ್ರಾನ್ಸ್ is stated as 1 ಕುಲುಂಬ್. ಸೊ ಇಷ್ಟು ಚಾರ್ಜ್ ಇದ್ದರೆ 1 ಕುಲುಂಬ್ ಅಂತ ನಾವು ಸ್ಟೇಟ್ ಮಾಡ್ತೀವಿ. ಆ್ಯಂಡ್ ದ ಯೂನಿಟ್ ಯಾರು ಕಂಡು ಹಿಡಿದ್ರು ಈ ಯೂನಿಟ್ ಅನ್ನಂದ್ರೆ ಚಾರ್ಲೆಸ್ ಎ ಕುಲುಂಬ್ ಅನ್ನೋರು ಒಂದು ಫ್ರೆಂಚ್ ಫಿಸಿಸ್ಟ್ ಆಗಿದ್ರು. ಅವರು ಮೆಜರ್ಮೆಂಟ್ ಆಫ್ ಫೋರ್ಸಸ್ ಬಿಟ್ವೀನ್ ಚಾರ್ಜಸ್ ಬಗ್ಗೆ ಎಲ್ಲ ಕಂಡು ಹಿಡಿದ್ರು. ಸೊ ನೆಕ್ಸ್ಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಅಂದರೆ ಏನು, ಇವಾಗ ಏನು ನಾರ್ಮಲ್ ಆಗಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಇದ್ದಾವೆ, ಇವು ಏನಾಗುತ್ತೆ, ಐದರ್ ದೇ ಮೇ ಬಿ ಸ್ಟೇಷನರಿ ಆರ್ ಮೋಷನ್, ಅಂದರೆ ಒಂದೇ ಹತ್ರ ಇರೋವಂಥವಾಗಿರ್ಬೋದು, ಮೂವ್ಮೆಂಟ್ ಮಾಡ್ತಾ ಇರುವಂಥವಾಗಿರ್ಬೋದು. ಪ್ರೋಟಾನ್ಸ್ ಏನಿದೆ ಅವು ಒಂದೇ ಹತ್ರ ಇರ್ತವೆ, ನ್ಯೂಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರ್ತವೆ. ಸೊ ಈ ಒಂದೇ ಹತ್ರ ಇರುವಂತಹ ಒಂದು ಚಾರ್ಜ್ಗಳೇನಿರ್ತವೆ ಅದನ್ನು ನಾವು ಸ್ಟ್ಯಾಟಿಕ್ ಚಾರ್ಜ್ ಅಂತ ಹೇಳ್ತೀವಿ. ಆ ಒಂದು ಸ್ಟ್ಯಾಟಿಕ್ ಚಾರ್ಜ್ನ ಅನಲೈಸ್ ಮಾಡೋದು ಅಥವಾ ಅದ್ರ ಬಿಹೇವಿಯರ್ ಬಗ್ಗೆ ಅನಲೈಸ್ ಮಾಡೋದನ್ನು ನಾವು ಏನಂತ ಕರಿತೀವಿ, ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಅಂದರೆ ನಮಗೆ ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್ ಬಗ್ಗೆ ಗೊತ್ತು. ಮ್ಯಾಗ್ನೆಟಿನ್ ನಾವು ತಗೊಂಡಿದ್ದವಾಗ ನಾರ್ತ್ ಫೇಸ್ ನಾವು ಒಂದು ಹತ್ರ ತಗೊಂಡು ಬಂದರೆ ಏನಾಗುತ್ತೆ, ಸೇಮ್ ಫೇಸಸ್ ವಿಲ್ ರಿಪಲ್ ಈಚ್ ಅದರ್. ವೇರಾಸ್ ನಾರ್ತ್ ಆ್ಯಂಡ್ ಸೌತ್ ಫೇಸ್ ಬಂದಾಗ ನಮಗೆ ವಿಲ್ ಅಟ್ರಾಕ್ಟ್ ಈಚ್ ಅದರ್. ಅಪೋಸಿಟ್ ಫೇಸಸ್ ಇರೋದ್ರಿಂದ ಅಟ್ರಾಕ್ಟ್ ಆಗ್ತವೆ ಆ್ಯಂಡ್ ಸೇಮ್ ಫೇಸಸ್ ಇರೋದ್ರಿಂದ ರಿಪಲ್ ಆಗ್ತವೆ. ಈ ಒಂದು ಅಟ್ರಾಕ್ಷನ್ ಮತ್ತು ರಿಪಲ್ಷನ್ ಫೋರ್ಸಸ್ ಏನಿದೆ, ಈವನ್ ನಮಗೆ ಚಾರ್ಜಸಲ್ಲೂ, ಬಿಕಾಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಅಪೋಸಿಟ್ ಚಾರ್ಜಸ್ ಇರ್ತವೆ. ಸೊ ಈ ಒಂದು ಅಟ್ರಾಕ್ಷನ್ ಮತ್ತು ರಿಪಲ್ಷನ್ ಫೋರ್ಸ್ ನಮಗೆ ಚಾರ್ಜಸಲ್ಲೂ ಕಾಣಿಸ್ಕೊಳ್ಳುತ್ತೆ. ಆ ರೀತಿ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಇದರಿಂದ ನಮಗೆ ಆ ಒಂದು ಚಾರ್ಜಸ್ ಸುತ್ತಮುತ್ತಲ್ಲಿ ನಮಗೆ ಒಂದು ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಆ ಫೀಲ್ಡನ್ನು ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಅಂತ ಕರಿತೀವಿ. ಈ ಒಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಬಂದು ಎರಡು ವಿಷಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದನೇದು ಬಂದು ಅಮೌಂಟ್ ಆಫ್ ಚಾರ್ಜ್ ಆನ್ ಈಚ್ ಆಬ್ಜೆಕ್ಟ್, ಪ್ರತಿಯೊಂದು ಆಬ್ಜೆಕ್ಟ್ ಮೇಲೇನು ಎಷ್ಟು ಅಮೌಂಟ್ ಆಫ್ ಚಾರ್ಜ್ ಇದೆ ಅನ್ನೋದು.
ಅಂಡ್ ಎರಡನೇದು ಆ ಎರಡು ಚಾರ್ಜ್ಗಳ ಮಧ್ಯದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು. ಸೊ ಇದು ಬಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್. ನೆಕ್ಸ್ಟ್ ಇಸ್ ಪೊಟೆನ್ಷಿಯಲ್. ಪೊಟೆನ್ಷಿಯಲ್ ಅಂದ್ರೆ ಏನು? ಯಾವುದಾದ್ರೂ ಒಂದು ಬಾಡಿ ಅಥವಾ ಮೆಟೀರಿಯಲ್ ಅಥವಾ ಮ್ಯಾಟರ್ ಅದು ಎಲೆಕ್ಟ್ರಿಕಲ್ ಸ್ಟೇಟಸ್ ಅಂತ ಹೇಳ್ತೀವಿ, ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ಸೊ ಪಾಸಿಟಿವ್ ಚಾರ್ಜ್ ಇದ್ರೆ ಪಾಸಿಟಿವ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ, ನೆಗೆಟಿವ್ ಚಾರ್ಜ್ ಇದ್ರೆ ನೆಗೆಟಿವ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕಲ್ ಸ್ಟೇಟಸ್ ಏನಿದೆ ಆ ಒಂದು ಬಾಡಿದು ಅಥವಾ ಪಾರ್ಟಿಕಲ್ದು ಅನ್ನೋದನ್ನ ನಾವು ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಎಲೆಕ್ಟ್ರೋಮೋಟಿವ್ ಫೋರ್ಸ್. ಸೊ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದರೆ ಒಂದು ಕ್ಲೋಸ್ಡ್ ಸರ್ಕ್ಯೂಟ್ ಅಲ್ಲಿ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ಮೂವ್ ಮಾಡಿ ಕರೆಂಟ್ ಫ್ಲೋ ಅನ್ನ ಸೆಟಪ್ ಮಾಡೋದಕ್ಕೆ ಏನಾದ್ರೆ ಯಾವ ಫೋರ್ಸ್ ಆದ್ರೆ ಬೇಕಾಗತ್ತೆ, ಆ ಒಂದು ಫೋರ್ಸ್ ಅನ್ನ ನಾವು ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರಾನ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಮಾಡಬೇಕು ಅಂತಂದ್ರೆ, ಅಟ್ಲೀಸ್ಟ್ ಫಾರ್ ಎಕ್ಸಾಂಪಲ್ ನಾವು ಏನಾದ್ರೂ ಒಂದು ಫೋನ್ ತಗೋಬೇಕು, ಎಲ್ಲಾದ್ರೂ ಇಟ್ಟಿದ್ದೊಂದು ಫೋನ್ ನಾವು ತಗೋಬೇಕು ಅಂದ್ರೂ ವಿ ನೀಡ್ ಅ ಫೋರ್ಸ್. ನಮ್ಮ ಕೈಯಿಂದ ನಾವು ಎಳಿಬೇಕು ಅಥವಾ ನಾವು ಅದನ್ನ ಎತ್ಕೊಂಡು ತಗೋಬೇಕು. ಆ ರೀತಿ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಒಂದು ಕ್ಲೋಸ್ ಸರ್ಕ್ಯೂಟ್ ಅಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆಗೋದನ್ನ ಸೆಟಪ್ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಫೋರ್ಸ್ ಬೇಕು. ಆ ಒಂದು ಫೋರ್ಸ್ ಅನ್ನ ನಾವು ಏನ್ ಹೇಳ್ತೀವಿ? ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಹೇಳ್ತೀವಿ. ಅಥವಾ ದ ಫೋರ್ಸ್ ವಿಚ್ ಸೆಟ್, ಯಾವ ಫೋರ್ಸ್ ಆದ್ರೆ ಒಂದು ಕ್ಲೋಸ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಅನ್ನ ಸೆಟಪ್ ಮಾಡುತ್ತೆ, ಒಂದ್ ಕಡೆ ಒಂದು ಪಾಸಿಟಿವ್ ಟು ನೆಗೆಟಿವ್ ಡೈರೆಕ್ಷನ್ ಏನು ಫ್ಲೋ ಅನ್ನ ಸೆಟಪ್ ಮಾಡುತ್ತೆ, ಆ ಒಂದು ಫೋರ್ಸ್ ಅನ್ನ ನಾವು ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರಿತೀವಿ. ಅಂಡ್ ಇಟ್ ಈಸ್ ಜನರೇಟೆಡ್ ಬೈ ಆನ್ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಏನ್ ಸೋರ್ಸ್ ನಾವು ಇಟ್ಟಿರ್ತೀವಿ, ಅದ್ರ ಹೊರಗಡೆಯಿಂದ ಸೋರ್ಸ್ ಏನ್ ಕೊಟ್ಟಿರ್ತೀವಿ, ಆ ಒಂದು ಸೋರ್ಸ್ ಇಂದ ಈ ಫೋರ್ಸ್ ಜನರೇಟ್ ಆಗತ್ತೆ. ಪೊಟೆನ್ಷಿಯಲ್ ಡಿಫರೆನ್ಸ್. ಈ ಒಂದು ಚಾರ್ಜ್ ಒಂದು ಕ್ಲೋಸ್ ಸರ್ಕ್ಯೂಟ್ ಅಲ್ಲಿ ಒನ್ ಎಂಡ್ ಇಂದ ಇನ್ನೊಂದು ಎಂಡ್ ತನಕನೂ ಮೂವ್ ಆಗಬೇಕಾದ್ರೆ ಎನರ್ಜಿ ಲಾಸ್ ಆಗತ್ತೆ. ಲಾಸ್ ಆಗೋದ್ರಿಂದ ಡಿಫ್ರೆನ್ಸ್ ಕ್ರಿಯೇಟ್ ಆಗತ್ತೆ. ಸೊ ಆ ಒಂದು ಡಿಫ್ರೆನ್ಸ್ ಅನ್ನ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಅಥವಾ ಫಾರ್ ಎಕ್ಸಾಂಪಲ್ ನಾವು 1 ಕಿಲೋಮೀಟರ್ ಓಡಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗಿರೋ ಅಂತಹ ಎನರ್ಜಿ ಎಂಡ್ ಅಲ್ಲಿ ನಮ್ಗೆ ಇರ್ಲಿಕ್ಕಿಲ್ಲ. ಇನ್ ದ ಸೇಮ್ ವೇ ಚಾರ್ಜಸ್ ಆಲ್ಸೋ, ಚಾರ್ಜ್ನು ಏನಾಗುತ್ತೆ ಒನ್ ಎಂಡ್ ಇಂದ ಇನ್ನೊಂದು ಎಂಡ್ ತನಕ ಮೂವ್ ಆಗೋದ್ರ ಕಾರಣ ಅದ್ರದ್ದು ಸ್ವಲ್ಪ ಎನರ್ಜಿ ಲಾಸ್ ಆಗತ್ತೆ. ನಾವು ಎರಡು ಪಾಯಿಂಟ್ಗಳನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ಎಂಡಿಂಗ್ ಪಾಯಿಂಟ್ ನಾವು ತಗೊಂಡಿದ್ದವಾಗ ಆ ಒಂದು ಚಾರ್ಜ್ ಇಂದು ಎನರ್ಜಿ ಬಂದು ಸ್ವಲ್ಪ ಡಿಫ್ರೆನ್ಶಿಯೇಟ್ ಆಗುತ್ತೆ. ಆ ಒಂದು ಡಿಫ್ರೆನ್ಸ್ ಏನಿರುತ್ತೆ ಅದನ್ನ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಸೊ ಪೊಟೆನ್ಷಿಯಲ್, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಇವು ಮೂರು ಏನಿದಾವೆ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಅಂತ ಹೇಳ್ಬೋದು. ಅದು ಯಾವ ರೀತಿ ಅಂತಂದ್ರೆ, ಪೊಟೆನ್ಷಿಯಲ್ ಅಂದ್ರೆ ಏನು? ಎಲೆಕ್ಟ್ರಿಕಲ್ ಸ್ಟೇಟಸ್. ಒಂದು ಯಾವುದೇ ಒಂದು ಬಾಡಿ ಅಥವಾ ಒಂದು ಮೆಟೀರಿಯಲ್ ಮ್ಯಾಟರ್ದು ಎಲೆಕ್ಟ್ರಿಕಲ್ ಸ್ಟೇಟಸ್ ಅಂತ ಹೇಳ್ತೀವಿ. ವೇರಸ್ EMF ಅಂದ್ರೆ ಏನು? ಆ ಒಂದು ಎಲೆಕ್ಟ್ರಿಕಲ್ ಸ್ಟೇಜ್ ಅಲ್ಲಿ ಇರುವಂತಹ ಒಂದು ಬಾಡಿನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಮಾಡೋದಕ್ಕೆ ಬೇಕಾಗಿರುವಂತಹ ಫೋರ್ಸ್ ಅನ್ನ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಹೇಳ್ತೀವಿ. ಅಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೆ ಆ ಎಲೆಕ್ಟ್ರಿಕಲಿ ಸ್ಟೇಟಸ್ ಪಾಸಿಟಿವ್ ಆರ್ ನೆಗೆಟಿವ್ ಸ್ಟೇಟಸ್ ಇರುವಂತಹ ಒಂದು ಬಾಡಿ ಒನ್ ಎಂಡಿಂದ ಇನ್ನೊಂದು ಎಂಡಿಗೆ, ಒಂದು ಕ್ಲೋಸ್ ಸರ್ಕ್ಯೂಟ್ ಅಲ್ಲಿ ಒನ್ ಎಂಡಿಂದ ಇನ್ನೊಂದು ಎಂಡಿಗೆ ಮೂವ್ ಆಗ್ಬೇಕಾದ್ರೆ ಲಾಸ್ ಆಫ್ ಎನರ್ಜಿ ಆಗಿ ಏನ್ ಡಿಫ್ರೆನ್ಸ್ ಕ್ರಿಯೇಟ್ ಆಗತ್ತೆ, ಆ ಒಂದು ಇದನ್ನ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ನೀವು ಮೂರಕ್ಕೂ ನಮ್ಗೆ ವೋಲ್ಟ್ ಅನ್ನೋದೇ ಒಂದು ಸಿಂಬಲ್ ಅಥವಾ ಯೂನಿಟ್ ಅಂತ ಹೇಳ್ಬೋದು. ವೋಲ್ಟ್ ಅನ್ನೋದು ಯೂನಿಟ್ ಅಂಡ್ ಇಟ್ ಸಿಂಬಲ್ ಈಸ್ ಇ ಅಂತ ಹೇಳ್ತೀವಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಇ ಅಂತ ಮೆನ್ಷನ್ ಮಾಡ್ತೀವಿ. ವೆರಸ್ ವೋಲ್ಟೇಜ್ಗೆ ನಾವು ವಿ ಅಂತ ಹೇಳಿ ರೆಫರ್ ಮಾಡ್ತೀವಿ. ಸೊ ನಾವು ವೋಲ್ಟೇಜ್ ಯಾವ ರೀತಿ ಡಿಫೈನ್ ಮಾಡ್ಬೋದು? ಏನು ಒಂದು ಕ್ಲೋಸ್ ಸರ್ಕ್ಯೂಟ್ ಅಲ್ಲಿ ಒನ್ ಎಂಡ್ ಇಂದ ಇನ್ನೊಂದು ಎಂಡಿಗೆ ಕರೆಂಟ್ ಮೂವ್ ಆಗುವಾಗ ಏನ್ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ವೋಲ್ಟೇಜ್ ಅಂತ ಹೇಳ್ಬೋದು. ಸೊ ಅದರ ಯೂನಿಟ್ ಬಂದು ವೋಲ್ಟ್ ಅಂಡ್ ವಿ ಅದರ ಸಿಂಬಲ್. ನೆಕ್ಸ್ಟ್ ಈಸ್
electric current and its types. So current ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಒಂದು ಕಂಡಕ್ಟರ್ ಅಲ್ಲಿ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಆಗೋದನ್ನ ನಾವೇನಂತ ಹೇಳ್ತೀವಿ? ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ದ ಟೂ ಟೈಪ್ಸ್ ಆಫ್ ಕರೆಂಟ್ಸ್ ನಮ್ಗೆ ಗೊತ್ತಿದ್ದ ಹಾಗೆ ಡಿ ಸಿ ಅಂಡ್ ಎ ಸಿ, ಡೈರೆಕ್ಟ್ ಕರೆಂಟ್ ಅಂಡ್ ಆಲ್ಟರ್ನೇಟಿಂಗ್ ಕರೆಂಟ್. ಡೈರೆಕ್ಟ್ ಕರೆಂಟ್ ಅಲ್ಲಿ ಯಾವ ಕರೆಂಟ್ ಅಲ್ಲಾದ್ರೆ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಎರಡು ಫಿಕ್ಸ್ಡ್ ಇದರಲ್ಲಿ ಹೋಗ್ತಿರ್ತವೆ, ಏನೂ ಚೇಂಜಸ್ ಇರ್ಲಾರ್ದಂಗ ಆ ಒಂದು ಕರೆಂಟನ್ನು ನಾವು ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತೀವಿ. ಸೊ ಅದು ಬಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಬ್ಯಾಟ್ರಿ ಮತ್ತು ಜನರೇಟರಿಂದ ಬರುವಂತಹ ಕರೆಂಟ್ ಡಿ ಸಿ ಅಂತ ಹೇಳ್ತೀವಿ. ಆಲ್ಟರ್ನೇಟಿಂಗ್ ಕರೆಂಟ್ ಅಂದರೆ ಯಾವ ಕರೆಂಟಲ್ಲಾದರೆ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಕಂಟಿನ್ಯೂಸ್ ಚೇಂಜಸ್ ಆಗ್ತಾ ಇರುತ್ತೆ ಅಥವಾ ಪಲ್ಸೇಟಿಂಗ್ ಆಗ್ತಾ ಇರುತ್ತೆ, ಆ್ಯಂಡ್ ಪಾಸಿಟಿವ್ ಡೈರೆಕ್ಷನ್ ಆ್ಯಂಡ್ ನೆಗೆಟಿವ್ ಡೈರೆಕ್ಷನ್ ಈಸ್ ಕಾಲ್ಡ್ ಆ್ಯಸ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ಕೊಡಬೇಕಾದ್ರೆ ಆಸಿಲೇಟರ್ ಇಂದ ನಮಗೆ ಸಿಗುವಂಥದ್ದು ನಾವು ಏನು ಹೇಳ್ತೀವಿ? ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈಸ್ ರೆಸಿಸ್ಟೆನ್ಸ್. ಸೊ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಬಂದು ಒಂದು ರೆಸಿಸ್ಟರ್ ಅಲ್ಲಾಗಲಿ ಒಂದು ಕಂಡಕ್ಟರ್ ಅಲ್ಲಾಗಲಿ ಮೂವ್ ಆಗಬೇಕಾದ್ರೆ ಆ ಒಂದು ಕಂಡಕ್ಟರ್ ಏನು ಮಾಡುತ್ತೆ? ಜಸ್ಟ್ ಒಂದು ಸ್ವಲ್ಪ ತಡೆಯುತ್ತೆ, ಕರೆಂಟನ್ನು ಫ್ಲೋ ಆಗಲಿಕ್ಕೆ ತಡೆಯುತ್ತೆ. ಸೊ ಆ ಒಂದು ರೆಸಿಸ್ಟೆನ್ಸ್. ಸೊ ಎಕ್ಸಾಂಪಲ್ ಕೊಡಬೇಕಂದ್ರೆ ನಮ್ಮ ಕೈ ಮೇಲೆ ಒಂದ್ರ ಮೇಲೆ ಒಂದು ಬುಕ್ಸ್ ಇಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಆ ವಜ್ಜೆ ತಡೆಯೋಕ್ಕಾಗತ್ತೆ ನಮಗೆ ಅಷ್ಟರ ಮಟ್ಟಿಗೆ ತಡಿತೀವಿ, ಅದು ನಮ್ಮ ರೆಸಿಸ್ಟೆನ್ಸ್. ಇನ್ ದ ಸೇಮ್ ವೇ ಫ್ಲೋ ಆಫ್ ಕರೆಂಟನ್ನು ಅಪೋಸ್ ಮಾಡೋದು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಒಂದು ಕಂಡಕ್ಟರಿನ ಕ್ವಾಲಿಟಿ ಅಂತ ಹೇಳ್ಬೋದು ಇದನ್ನು. ಫ್ಲೋ ಆಫ್ ಕರೆಂಟನ್ನು ಅಪೋಸ್ ಮಾಡೋ ಕ್ವಾಲಿಟಿ ಏನಿರುತ್ತೆ ಒಂದು ಕಂಡಕ್ಟರ್ಗೆ, ಅದನ್ನು ನಾವು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಅದರ ಸಿಂಬಲ್ ಬಂದು ಆರ್, ಯೂನಿಟ್ ಬಂದು ಓಮ್. ಆ್ಯಂಡ್ ಕಂಡಕ್ಟೆನ್ಸ್ ಅಂದರೆ ಇಟ್ ಈಸ್ ಅ ಎಬಿಲಿಟಿ, ಅಂದರೆ ಫ್ರೀಯಾಗಿ ಕರೆಂಟ್ ಎಷ್ಟು ಫ್ರೀಯಾಗಿ ಫ್ಲೋ ಆಗೋದಕ್ಕೆ ಬಿಡ್ತಾ ಇದೆ ಕರೆಂಟ್ ಅನ್ನೋದ್ರ ಮೆಷರ್ ಮಾಡೋದನ್ನು ನಾವು ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಸೊ ರೆಸಿಸ್ಟೆನ್ಸ್ನ ಅಪೋಸಿಟ್ ಕಂಡಕ್ಟೆನ್ಸ್. ರೆಸಿಸ್ಟೆನ್ಸ್ ಎಷ್ಟು ತಡೆಗಟ್ತಾ ಇದೆ ಕರೆಂಟನ್ನು ಫ್ಲೋ ಆಗಲಾರ್ದಂಗ ಅನ್ನೋದು, ಅದರೊಳಗಡೆಯಿಂದ ಕರೆಂಟ್ ಫ್ಲೋ ಆಗಲಾರ್ದ ಎಷ್ಟು ತಡೆಗಟ್ತಾ ಇದೆ ಅನ್ನೋದು ರೆಸಿಸ್ಟೆನ್ಸ್. ಆ್ಯಂಡ್ ಎಷ್ಟು ಈಸಿಯಾಗಿ ತಡೆಗಟ್ಟಲಾರ್ದಂಗೆ ಕರೆಂಟ್ ಫ್ಲೋ ಆಗ್ಲಿಕ್ಕೆ ಬಿಡ್ತಾ ಇದೆ ಅನ್ನೋದು ಕಂಡಕ್ಟೆನ್ಸ್. ಸೊ ಅದ್ರ ಸಿಂಬಲ್ ಬಂದು ಜಿ ಅಂತ ಮೆನ್ಷನ್ ಮಾಡ್ತೀವಿ. ಆ್ಯಂಡ್ ಅದ್ರ ಯೂನಿಟ್ ಬಂದು ಮೋ, MHO ಅಂತ ಹೇಳ್ತೀವಿ. ಅದ್ರ ಸಿಂಬಲ್ ಬಂದು ಓಮ್ಗೆ ಅಪೋಸಿಟಲ್ಲಿರುತ್ತೆ, ಆಸ್ ಯು ಕ್ಯಾನ್ ಸಿ ಹಿಯರ್. ನೆಕ್ಸ್ಟ್ ಆಂಪಿಯರ್ ಆ್ಯಂಡ್ ವೋಲ್ಟ್. ಆಂಪಿಯರ್ ಅನ್ನೋದು ಬಂದು ಇಟ್ ಈಸ್ ಅ ಯೂನಿಟ್ ಆಫ್ ಕರೆಂಟ್, ಇಟ್ ಸಿಂಬಲ್ ಈಸ್ ಎ. ಆಂಪಿಯರ್ ಅನ್ನೋದು ಎಲೆಕ್ಟ್ರಿಕ್ ಕರೆಂಟನ್ನು ಮೆಷರ್ ಮಾಡೋ, ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಕ್ ಕರೆಂಟನ್ನು ಮೆಷರ್ ಮಾಡುವಂತಹ ಯೂನಿಟ್. ಅದ್ರ ಬಂದು ಸಿಂಬಲ್ ಬಂದು ಎ. ಆ್ಯಂಡ್ 1 ಕೂಲಂಬ್ ಆಫ್ ಚಾರ್ಜ್ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ 1 ಸೆಕೆಂಡ್ ಟೈಮಿಗೆ ನಾವು ಫ್ಲೋ ಮಾಡಿದವಾಗ ಆ ಒಂದು ಕರೆಂಟಿನ ಮ್ಯಾಗ್ನಿಟ್ಯೂಡ್ ಬಂದು 1 ಆಂಪಿಯರ್ ಆಗಿರುತ್ತೆ. ಸೊ ಅದಕ್ಕಿಂತ ಕಡಿಮೆ, 1 ಆಂಪಿಯರ್ಗಿಂತ ಕಡಿಮೆ ಇರೋದನ್ನು ನಾವು ಮಿಲಿ ಆಂಪಿಯರ್ಸ್, ಮೈಕ್ರೋ ಆಂಪಿಯರ್ಸ್ ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ವೋಲ್ಟ್, ಇಟ್ ಈಸ್ ಅ ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, EMF. ಎರಡಕ್ಕೂ ವೋಲ್ಟ್ ಅನ್ನೋದು, ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೂ ಮತ್ತು EMFಗೂ ವೋಲ್ಟ್ ಅನ್ನೋದು ಯೂನಿಟ್. ಆ್ಯಂಡ್ V is its symbol. If the work done, ಒಂದು ಚಾರ್ಜನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಎಷ್ಟು ಕೆಲಸ ಮಾಡಬೇಕಾಗತ್ತೆ, ನಾವು ಫೋರ್ಸ್ ಅಪ್ಲೈ ಮಾಡ್ತೀವಿ, ಆ ಫೋರ್ಸಿಂದ ಎಷ್ಟು ಕೆಲಸ ಆಗಿದೆ ಅನ್ನೋದನ್ನು ನಾವು ವೋಲ್ಟ್ ಅಂತ ಹೇಳ್ಬೋದು. ಸೊ ಅದ್ರ ಆ ವರ್ಕ್ ಡನ್ ಅನ್ನು ನಾವು ಜೋಲ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸಿಗೆ ಬಂದು ವೋಲ್ಟ್ ಅನ್ನೋದು ಯೂನಿಟ್ ಆಫ್ ಕ್ಯಾಲ್ಕುಲೇಟಿಂಗ್. ಥ್ಯಾಂಕ್ ಯು.